ನಕ್ಷೆ ಮಂಜೂರಾತಿ ಸಂಪೂರ್ಣ ಆನ್ಲೈನ್ ಆಗ್ತಿಲ್ಲ ಯಾಕೆ? ಜಿಬಿಎ ಆನ್ಲೈನ್ ಆಯ್ತು, ಬಿಎಂಆರ್ಡಿಎಗೆ ಇನ್ನೇನು ದೋಷ? ಪಾರದರ್ಶಕತೆಗೆ ಭಯನ ಅಥವಾ ವ್ಯವಸ್ಥೆಯ ವೈಫಲ್ಯನ? ನಮಸ್ಕಾರ ಬೆಂಗಳೂರು. ನಕ್ಷೆ ಮಂಜೂರಾತಿ ಸಂಪೂರ್ಣ ಆನ್ಲೈನ್ ಆಗ್ತಿಲ್ಲ ಯಾಕೆ? ಜಿಬಿಎ ಆನ್ಲೈನ್ ಆಯ್ತು, ನಕ್ಷೆ ಪ್ಲಾನ್ ಆನ್ಲೈನ್ ಆಯ್ತು, ಸಿಸಿಒಸಿ ಕೂಡ ಆನ್ಲೈನ್ ಮಾಡಬೇಕು ಅಂತ ಹೇಳಿ ಕಮಿಷನರ್ ಆದೇಶ ಹೊರಡಿಸಿದ್ರೂ ಸಹ ಇನ್ನೂ ಅನೇಕ ಕಡೆಗಳಲ್ಲಿ ಕೆಲವರು ಮ್ಯಾನ್ಯುವಲ್ ಆಗಿಯೇ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತಿದೆ. ಹಾಗಾದ್ರೆ ಬಿಎಂಆರ್ಡಿಎ ಹಾಗೂ ಅದರ ವ್ಯಾಪ್ತಿಯಲ್ಲಿ ಅನೇಕ ಪ್ಲಾನಿಂಗ್ ಅಥಾರಿಟಿಗಳು ಮಾತ್ರ ಯಾಕೆ ಸಂಪೂರ್ಣವಾಗಿ ಆನ್ಲೈನ್ ಆಗ್ತಿಲ್ಲ? ಇಲ್ಲಿರುವಂತಹ ಟೆಕ್ನಿಕಲ್ ಟೀಮ್ಗೆ ತಂತ್ರಜ್ಞಾನದ ಕೊರತೆ ಏನಾದ್ರೂ ಇದೆಯಾ? ಸಾಫ್ಟ್ವೇರ್ ನಿರ್ಮಾಣಕ್ಕೆ ಅಥವಾ ನಿರ್ವಹಣೆಗೆ ಹಣವಿಲ್ವಾ? ಅಥವಾ ಇನ್ನೂ ಡಿಜಿಟಲ್ ವ್ಯವಸ್ಥೆ ಅಳವಡಿಸಿಕೊಳ್ಳೋದಕ್ಕೆ ಇನ್ನ ಈ ಅಧಿಕಾರಿಗಳು ಸಮರ್ಥರಾಗಿಲ್ಲ ಅನ್ನೋ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಕಾಡೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಇನ್ನೊಂದು ಮುಖ್ಯ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವೇಳೆ ಎಲ್ಲವೂ ಆನ್ಲೈನ್ ಆಗ್ಬಿಟ್ರೆ ಫೈಲ್ಗಳು ಯಾವ ಹಂತದಲ್ಲಿದೆ, ಯಾರು ಎಷ್ಟು ದಿನ ಫೈಲ್ ನ ಹಿಡಿದಿಟ್ಕೊಂಡಿದ್ದಾರೆ ಅನ್ನೋದು ಜನಗಳಿಗೆ ಪಾರದರ್ಶಕವಾಗಿ ಬಿಡುತ್ತೆ ಅನ್ನೋದು ಅಧಿಕಾರಿಗಳಿಗೆ ಏನಾದ್ರೂ ಭಯ ಏನಾದ್ರೂ ಇದೆಯಾ? ಜನರಿಗೆ ಅನಗತ್ಯ ಓಡಾಟ ಕಡಿಮೆ ಆಗುತ್ತೆ ಅನ್ನೋದು ಅಧಿಕಾರಿಗಳಿಗೆ ಏನಾದ್ರೂ ಭಯ ಇದೆಯಾ? ಅಥವಾ ಅಧಿಕಾರಿಗಳ ಭಯನ ಜನರುಗಳಿಗೆ ಆನ್ಲೈನ್ ಬರ್ತಿಲ್ಲ ಅಂತ ಏನೋ ಜನಗಳ ಮಾತ್ರ ಏನು ಬಂದು ಕೇಳ್ಕೊಂಡಿದ್ದಾರೆ ಹೇಗೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲದೆ ಇರುವಂತಹ ಪ್ರಶ್ನೆ ಇದು. ಜಿಬಿಎ ಆನ್ಲೈನ್ ಆಗಿ ವರ್ಷಗಳು ಕಳೆದಿದೆ, ಅದರ ಪಕ್ಕದಲ್ಲಿ ಇರುವಂತಹ ಬಿಎಂಆರ್ಡಿಎ ಮಾತ್ರ ಯಾಕೆ ಇನ್ನ ಸಂಪೂರ್ಣವಾಗಿ ಆನ್ಲೈನ್ ಆಗ್ತಿಲ್ಲ? ಇಂದಿಗೂ ಕೂಡ ಸ್ಟಾಂಪ್ ಹಾಕೋದು, ಸೀಲ್ ಹಾಕೋದು, ಅಧಿಕಾರಿಗಳ ಸಹಿಗಾಗಿ ಕಾಯೋದು ಇದೆಲ್ಲ ಮುಂದುವರಿತಾನೆ ಇದೆ. ಇಂದು ಒಂದು ಸಿಸಿ ಫೈಲ್ ನಲ್ಲಿ ಸಲ್ಲಿಸಿದ್ರೆ ಅಪ್ರೂವಲ್ ಆಗೋದಕ್ಕೆ ತಿಂಗಳು ಗಟ್ಟಲೆ ಬೇಕಾಗುತ್ತೆ. ಇನ್ನು ಅಧಿಕಾರಿಗಳು ಬಂದಿಲ್ಲ, ಅಧಿಕಾರಿಗಳ ಹತ್ರ ಇನ್ನ ಸಿಗ್ನೇಚರ್ ಆಗಿಲ್ಲ, ಇಂತಹ ಉತ್ತರಗಳೇ ಸಿಗ್ತಾ ಇರುತ್ತೆ. ಇನ್ನ ಕೆಲವರು 3 ತಿಂಗಳುಗಳ ಕಾಲ ಅನುಮೋದನೆಯೇ ಸಿಗ್ತಿಲ್ಲ ಅಂತ ಹೇಳಿ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿಯನ್ನ ನಾವೇ ನಮ್ಮ ಕಣ್ಣಾರೆ ನೋಡಿದ್ದೀವಿ. ಸಾವಿರಾರು ಫೈಲ್ಗಳು ಟೇಬಲ್ ಮೇಲಿದ್ರು ಅದನ್ನ ಅಧಿಕಾರಿಗಳು ಮುಟ್ಟೋದಕ್ಕೆ ತಯಾರಿಲ್ಲ. ಯಾಕೆ? ಅನುಮೋದನೆಗಾಗಿ ಮಾತ್ರ ಜನರು ಕಚೇರಿಯಿಂದ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಯಾಕಾಗಬೇಕು? ಇನ್ನೊಂದು ಪ್ರಮುಖ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 2013ರಿಂದಲೇ ಜಿಬಿಎ ಮತ್ತು ಹಿಂದೆ ಇದ್ದಂತಹ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಆಡಳಿತವು ಡಿಜಿಟಲ್ ಆಗಿತ್ತು. ಅಲ್ಲಿರುವಂತಹ ಹಲವು ಕಮಿಷನರ್ಗಳು ಆನ್ಲೈನ್ ವ್ಯವಸ್ಥೆ ಜಾರಿಗೊಳಿಸೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಇಂದು ಕೂಡ ಹಲವು ವ್ಯವಸ್ಥೆಗಳು ಆನ್ಲೈನ್ ಆಗ್ಬೇಕು ಅಂತ ಹೇಳಿ ಶ್ರಮ ಪಡ್ತಾನೆ ಇದ್ದಾರೆ. ಆದ್ರೆ ಬಿಎಂಆರ್ಡಿಎ ಅಧಿಕಾರಿಗಳು ಮಾತ್ರ ಯಾಕೆ ಆನ್ಲೈನ್ ನ ಸ್ವಾಗತ ಮಾಡ್ತಾ ಇಲ್ಲ? ಬಿಎಂಆರ್ಡಿಎ ಕೆಳಗಡೆ ಇರುವಂತಹ ಆನೇಕಲ್ ಆಗಿರ್ಬೋದು, ದೇವನಹಳ್ಳಿ, ನೆಲಮಂಗಲ, ಕನಕಪುರ, ಮಾಗಡಿ, ರಾಮನಗರ, ಚನ್ನಪಟ್ಟಣ ಸೇರಿದಂತೆ ಒಟ್ಟು 16ಕ್ಕೂ ಹೆಚ್ಚು ಪ್ಲಾನಿಂಗ್ ಅಥಾರಿಟಿಗಳಿದಾವೆ. ಅದರಲ್ಲಿ ಅನೇಕ ಕಡೆಗಳಲ್ಲಿ ಇನ್ನು ಮ್ಯಾನ್ಯುವಲ್ ಪ್ರಕ್ರಿಯೆಗಳೇ ನಡೀತಿದೆ. ಅನೇಕ ಕಡೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಮ್ಯಾನ್ಯುವಲ್ ಪ್ರಕ್ರಿಯೆಗಳೇ ನಡೀತಿದೆ ಅನ್ನೋ ದೂರು ಕೂಡ ನಮಗೆ ಬರ್ತಾ ಇದೆ. ನಾವು ಕೂಡ ಅದನ್ನ ಅನುಭವಿಸ್ತಿದೀವಿ. ಫೈಲ್ ಸಲ್ಲಿಸೋದಾಗಿರ್ಬೋದು, ಇನ್ವರ್ಡ್ ನಂಬರ್ ಪಡೆಯೋದಾಗಿರ್ಬೋದು, ಎಇ ನೋಡೋದಾಗಿರ್ಬೋದು, ಡ್ರಾಯಿಂಗ್ ಅಪ್ರೂವಲ್ ಆಗಿರ್ಬೋದು, ಹೀಗೆ ಹನುಮಂತನ ಬಾಲದ ತರ ಹೇಳ್ಕೊಂಡು ಹೋಗ್ತಾ ಇದ್ರೆ ಒಂದೊಂದು ತನಿಖೆಗೂ ಒಂದೊಂದು ಪರಿಶೀಲನೆಗೂ ಜನಗಳು ತಿಂಗಳುಗಟ್ಟಲೆ ಕ್ಯೂ ನಿಂತ್ಕೊಂಡು ಅಲೆದಾಡ್ಕೊಂಡು ಪರಿಶೀಲನೆ ಮಾಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಆಗ್ತಾನೂ ಇದೆ. ಅದು ಅಲ್ಲದೆ ಎಷ್ಟೊಂದು ದಿನಗಳು ಇನ್ ಕೇಸ್ ಏನಾದ್ರೂ ಒಂದು ಕಡೆ ಅಪ್ರೂವಲ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಫಸ್ಟ್ ಇಂದ ಬರುವಂತಹ ಪ್ರಕ್ರಿಯೆ ನಡೀತಾನೆ ಇದೆ. ಇದು ಯಾವ ರೀತಿಯ ಹೋರಾಟ? ಜನಗಳಿಗೂ ಕೂಡ ಇದರಿಂದ ಸುಲಭ ಆಗ್ತಿಲ್ಲ. ಅಧಿಕಾರಿಗಳಿಗೆ ಇದನ್ನ ನೋಡೋದ್ರಿಂದ ಏನ್ ಲಾಭ ಸಿಗುತ್ತೆ? ನಿಜವಾಗೂ ಸಿಗದೆ ಇರುವಂತಹ ಒಂದು ಉತ್ತರವಾಗಿ ಕಾಣ್ತಾ ಇದೆ ಎಲ್ಲರಿಗೂ ಅಂತಾನೆ ಹೇಳ್ಬೋದು. ಎಲ್ಲ ಜನಗಳು ಕೇಳ್ತಿರೋದು ತಾಂತ್ರಿಕತೆ ಗುಗ್ಗಿಸ್ಕೊಳ್ಳಕ್ಕೆ ಇಲ್ಲಿನ ಅಧಿಕಾರಿಗಳು ಸಮರ್ಥರಾಗಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಅಧಿಕಾರಿಗಳೇ ನೇರವಾಗಿ ಉತ್ತರ ಕೊಡ್ಬೇಕು. ಇನ್ನ ಸರ್ಕಾರಕ್ಕೂ ಅಧಿಕಾರಿಗಳಿಗೂ ಪಾರದರ್ಶಕತೆ ಇರಬೇಕು, ಹಾಗೆ ಜನಗಳ ನಡುವೆಯೂ ಪಾರದರ್ಶಕತೆ ಇರಬೇಕು. ಈ ಮೂರಲ್ಲೂ ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ರೆ ಜನಗಳಿಗೆ ನಂಬಿಕೆಯೇ ಬರೋದಿಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ. ಈಗ ಆಲ್ರೆಡಿ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ವೇ ಇಲ್ಲ. ಲಂಚ ತಗೊಳ್ಳೋರು, ಭ್ರಷ್ಟಾಚಾರ ಅಧಿಕಾರಿಗಳು ಅಂತ ಹೇಳಿ ಸಂಬೋಧನೆ ಆಗ್ತಾ ಇದೆ. ಇದನ್ನ ಕಮ್ಮಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಹೆಚ್ಚು ಪ್ರಕ್ರಿಯೆಗಳು ಆನ್ಲೈನ್ ಆಗ್ಬಿಟ್ರೆ ಜನಗಳಿಗೂ ಪಾರದರ್ಶಕತೆ ಸಿಗುತ್ತೆ, ನೆಮ್ಮದಿಯಾಗಿ ಜೀವನ ಮಾಡಬಹುದು. ಬೆಂಗಳೂರು ಜನ ಆಗಿರ್ಬೋದು, ಎಲ್ಲ ಗ್ರಾಮೀಣ ಜನಗಳಾಗಿರ್ಬಹುದು, ನೆಮ್ಮದಿಯಿಂದ ಇಡೀ ಕರ್ನಾಟಕ ಇರಬಹುದು ಆನ್ಲೈನ್. ಯಾಕಂದ್ರೆ ಪಾರದರ್ಶಕತೆಯ ಒಂದು ರೂಪ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಬಿಎಂಆರ್ಡಿಎ ಆಲ್ರೆಡಿ ಜಿಬಿಎ ಆನ್ಲೈನ್ ಆಗ್ಬಿಟ್ಟಿದೆ. ಬಿಎಂಆರ್ಡಿಎ ಆನ್ಲೈನ್ ಆಗ್ಬೇಕಾ? ಇದಕ್ಕೆ ನಿಮ್ಗೆ ಎಷ್ಟು ಸಮ್ಮತಿ ಇದೆ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದ.